ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಆನಂದಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಕರ್ನಾಟಕ ರೈತ ಸಂಘ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಆರ್ ಗೌಡ ಹಾಗೂ ಉಪಾಧ್ಯಕ್ಷರಾಗಿ ವಸಂತ್ ಅವಿರೋಧವಾಗಿ ಆಯ್ಕೆಯಾದರು. ಸೋಮವಾರ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣಾ ಪ್ರಕ್ರಿಯೆ ನಡೆಯಿತು. ಈ ವೇಳೆ ಅಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ಆರ್ ಗೌಡ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ವಸಂತ್ ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ನೂತನ ಅಧ್ಯಕ್ಷರಾದ ಮಂಜುನಾಥ್ ಆರ್ ಗೌಡ ಮಾತನಾಡಿ, ನಮ್ಮ ಗ್ರಾಮಕ್ಕೆ ತುಂಬಾ ಶ್ರಮಪಟ್ಟು ಡೈರಿಯನ್ನು ಸ್ಥಾಪಿಸಿದ್ದೇವೆ. ಎಲ್ಲ ನಿರ್ದೇಶಕರು ಸಹಕಾರದಿಂದ ಕೆಲಸ ಮಾಡುವ ಮೂಲಕ ಸಂಘದ ಅಭಿವೃದ್ಧಿಗೆ ಶ್ರಮಿಸೋಣ. ಹಾಲು ಉತ್ಪಾದಕರು ಕೂಡ ಗುಣಮಟ್ಟದ ಹಾಲು ಪೂರೈಕೆ ಮಾಡುವ ಮೂಲಕ ತಾವು ಅಧಿಕ ಲಾಭ ಪಡೆದು ಸಂಘದ ಶ್ರೇಯಸ್ಸಿಗೆ ಶ್ರಮಿಸಬೇಕು ಎಂದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ವಿಜಿ ಸ್ವಾಮಿಗೌಡ, ಚಂದ್ರೇಗೌಡ, ಸುರೇಶ್, ರಮೇಶ್, ಮಹದೇವ, ಶಾಂತಮ್ಮ, ಜಯಮ್ಮ, ಸಂಘದ ಸಿಇಒ ಮಂಜಾ ಸೇರಿದಂತೆ ಹಲವರು ಇದ್ದರು. ಸಿಜಿ ಪುನೀತ್, ಚಪ್ಪರದಹಳ್ಳಿ. ಹಾಲು ಉತ್ಪಾದಕ ಸಹಕಾರ ಸಂಘದ ಅವಧಿ ಮುಗಿದ ನಂತರ ನಮ್ಮ ಗ್ರಾಮದಿಂದ ಏನು ಈಗ ಅವಿರೋಧವಾಗಿ ಆಯ್ಕೆ ಇರತಕ್ಕಂತಹ ನಿರ್ದೇಶಕರಾಗಿರೋ ವಿಜಯವರೇ ಹಾಗೂ ಸ್ವಾಮಿಗೌಡ್ರೆ, ಚಂದ್ರೇಗೌಡ್ರೆ, ಉಪಾಧ್ಯಕ್ಷರಾದಂಥ ವಸಂತರವರೇ ಹಾಗೂ ಸುರೇಶ್ ಅಣ್ಣವರೇ ಹಾಗೂ ರಮೇಶ್ ಅಣ್ಣವರೇ, ಮಹದೇವಣ್ಣವರೇ ಹಾಗೂ ಶಾಂತಮ್ಮನವರೇ, ಜಯಮ್ಮನವರೇ, ಈ ನಮ್ಮ ಆನಂದಗೆರೆ ಗ್ರಾಮದಲ್ಲಿ ಡೈರಿಯನ್ನು ತುಂಬ ಕಷ್ಟಪಟ್ಟು ನಮ್ಮ ಗ್ರಾಮಸ್ಥರುಗಳು ಹಾಗೂ ಎಲ್ಲ ಷೇರುದಾರಗಳು ಸೇರಿ ತುಂಬಿರ್ತಾರೆ. ಈ ಡೈರಿನ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ ಹೆಚ್ಚಿನ ಅಭಿವೃದ್ಧಿ ಪಡಿಸಬೇಕು ಹಾಗೂ ನಮ್ಮ ರೈತರು ಇವತ್ತೇನು ಹೈನುಗಾರಿಕೆಯನ್ನು ಅವಲಂಬಿಸಿಕೊಂಡು ಈ ಹಾಲು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಎಲ್ಲರೂ ಸಹಕಾರ ನೀಡಿ ಈ ಡೈರಿಯನ್ನು ಡೈರಿಗೆ ಒಳ್ಳೆ ಆದಾಯವನ್ನು ತಂದು ಮುಂದಿನ ದಿನಗಳಲ್ಲಿ ಡೈರಿಯನ್ನು ಇನ್ನೂ ಅಭಿವೃದ್ಧಿಗೊಳಿಸಿ ನಮ್ಮ ಗ್ರಾಮಕ್ಕೆ ಒಳ್ಳೆ ಹೆಸರು ತಂದುಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಹಾಗೂ ನಮ್ಮ ಡೈರಿ ಸೆಕ್ರೆಟರಿ ಆದ ಮಂಜು ಅವರು ಸಹ ಈ ಡೈರಿಗೆ ಸುಮಾರು 15 ವರ್ಷಗಳಿಂದ ಶ್ರಮ ವಹಿಸಿದ್ದಾರೆ. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ನಾವೆಲ್ಲರೂ ಸಹ ಕೈಗೂಡಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡೋಣ. ರೈತರಿಗೆ ಉಪಯೋಗವಾದಂಥ ವಸ್ತುಗಳನ್ನು ಹಾಗೂ ಸಬ್ಸಿಡಿ ರೂಪದಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ನೇರವಾಗಿ ನಾವು ನಮ್ಮ ಗ್ರಾಮದ ಷೇರುದಾರಗಳಿಗೆ ಒದಗಿಸುವಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲ ನಮ್ಮ ನೂತನವಾಗಿ ಹಾಕಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗಳಿಗೂ ಹಾಗೂ ಈ ಗ್ರಾಮದ ಎಲ್ಲ ಮುಖಂಡರಿಗೂ ಹಾಗೂ ಡೈರಿಯ ಏನು ಇವತ್ತು ಷೇರುದಾರಿದ್ದಾರೆ ಎಲ್ಲರಿಗೂ ಸಹ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ನನ್ನ ಗ್ರಾಮದ ಜನರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ.